जय हिंद बच्चे, कैसे हो? बहुत दिन के बाद फिर से मुलाकात हो रही है। शैक्षणिक वर्ष अकाಡೆಮಿಕ್ ಇಯರ್ 2020-21 ಅಂದರೆ ಪ್ರಸ್ತುತ ವರ್ಷದಲ್ಲಿ 10ನೇ ತರಗತಿಯ ಮಕ್ಕಳಿಗೆ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಇವತ್ತು ನೋಡೋಣ। ಪ್ರಥಮ ಬಾರಿಗೆ ಸಿಲೆಬಸ್ ಪಠ್ಯಕ್ರಮ ಏನೇನಿದೆ, ಎಷ್ಟು ಪ್ರತಿಶತ ಬಿಟ್ಟಿದ್ದಾರೆ, ಎರಡನೇದು ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಎಪೆ ಎಷ್ಟು, ಆಮೇಲೆ ಆ್ಯಕ್ಟಿವಿಟಿಗಳನ್ನು ಎಷ್ಟು ಮಾಡಿಸಬೇಕು, ಮೂರನೇದು ಈಗ ತಾತ್ಕಾಲಿಕ ಟೈಮ್ ಟೇಬಲನ್ನು ಇಲಾಖೆ ಬಿಡುಗಡೆ ಮಾಡಿದೆ, ಆ ತಾತ್ಕಾಲಿಕ ವೇಳಾಪಟ್ಟಿ ಅನುಗುಣವಾಗಿ ಯಾವ ದಿನಾಂಕ ಯಾವ ಪರೀಕ್ಷೆ ಇದೆ ಅನ್ನೋದನ್ನು ನೋಡೋಣ। ಹಾಗೆಯೇ ಪ್ರಶ್ನೆ ಪತ್ರಕ ಅಭಿಕಲ್ಪ, ಕ್ವಶನ್ ಪೇಪರ್ ಡಿಸೈನ್ ವಿನ್ಯಾಸ ಹೇಗಿದೆ ಅನ್ನೋದನ್ನು ಕೂಡ ನಾವು ಈ ವರ್ಷ ನೋಡೋಣ। ಇಲ್ಲಿ ಒಂದೊಂದು ಸರ್ಕಾರದ ಸುತ್ತೋಲೆಗಳನ್ನು ನೋಡುತ್ತಾ ಹೋಗೋಣ, ನಮಗೆ ಸಂಪೂರ್ಣವಾಗಿ ಈ ವರ್ಷ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೋಡೋಣ। ಒಂದು ಸಿಲೆಬಸ್, ಈ ಸಲ ಸಿಲೆಬಸ್ ಎಷ್ಟು ಬಿಟ್ಟಿದ್ದಾರೆ? 2020-21ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ, ಕಲಿಕೆ ಹಾಗೂ ಮೌಲ್ಯಮಾಪನಕ್ಕೆ ಗುರುತಿಸಿರುವ ವಿಷಯ ಅಂಶಗಳನ್ನು ಅನುಷ್ಠಾನಕ್ಕಾಗಿ ಉಪನಿರ್ದೇಶಕರು ಈ ಮೂಲಕ ಪ್ರಚುರಪಡಿಸುವ ಬಗ್ಗೆ ಈ ಒಂದು ಸುತ್ತೋಲೆ ದಿನಾಂಕ 13/1/2021 ಬಂದಿತ್ತು। ಅದರ ಪ್ರಕಾರ ಈ ವರ್ಷ 10ನೇ ತರಗತಿಯಲ್ಲಿ ಯಾವ ಪಾಠಗಳನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ। ಈ ಗದ್ಯ ಭಾಗದಲ್ಲಿ ನೋಡಬೇಕಂತಂದರೆ ಕಾಶ್ಮೀರ ಸೆ ಪಾಠ ಇದೆ, ಗಿಲ್ಲು, ಮೇರಾ ಬಚಪನ್, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, महिला की साहसगाथा, ಕರ್ನಾಟಕ ಸಂಪದ, ಇವು ಅಷ್ಟು ಲೆಸನ್ಗಳನ್ನು ಇಟ್ಟಿದ್ದಾರೆ। ಒಟ್ಟು 11 ಲೆಸನ್ಗಳಲ್ಲಿ 8 ಲೆಸನ್ಗಳನ್ನು ಮಕ್ಕಳಿಗೆ ಈ ವರ್ಷ ಇಟ್ಟಿದ್ದಾರೆ। 3 ಲೆಸನ್ಗಳನ್ನು ದುನಿಯಾ ಮೇ ಪಹಲಾ ಮಕಾನ್, ರೋಬೋಟ್, ಬಾಲಶಕ್ತಿ ಪಾಠಗಳನ್ನು ಬಿಟ್ಟಿದ್ದಾರೆ। ಇಲ್ಲಿ 1ರಿಂದ ನಾವು 8 ಕಾಶ್ಮೀರಿ ಸೆದಿಂದ ಕರ್ನಾಟಕ ಸಂಪದ ನೋಡಿಬಿಟ್ರೆ ಸಾಕು, ಬಹಳಷ್ಟು ಸುಂದರವಾದ ಪಾಠಗಳನ್ನು ಈ ಸಲ ಮಕ್ಕಳು ಅಧ್ಯಯನ ಮಾಡ್ಬೋದು। ಹಾಗಾದರೆ ಪದ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಪದ್ಯದಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ಈ ವರ್ಷ ಕಾಣೋದಿಲ್ಲ। देखिए, मातृभूमि है, अभिनव मनुष्य है, तुलसी के दोए है, समय की पहचान है, सूरज शाम है, कोशिश करने वालों की हार नहीं होती, यह पद्य भी है। कुल मिलाकर 6 कविता भी इस वर्ष में लागू किया गया है। अब व्याकरण पूरक वाचन में क्या क्या बदलाव हुआ है? 10वीं कक्षा में हम कुल मिलाकर 3 पूरक वाचन को हम देखते हैं। उसमें शनि सबसे सुंदर ग्रह, सत्य की महिमा और नागरिक कर्तव्य, 3 पूरक वाचन हम देखते हैं। उसमें शनि सबसे सुंदर ग्रह, सत्य की महिमा रखकर नागरिक के कर्तव्य छोड़ दिया है, इसलिए 4 अंक जरूरी शनि सबसे सुंदर ग्रह, सत्य की महिमा पाठ से आते हैं। अब देखिए व्याकरण भाग में कोई भी बदलाव नहीं हुआ है। जो पिछले वर्ष से लागू किया है वही इस साल भी आने वाला है। हम लिंग के बारे में देखना है, वचन, समानार्थक शब्द, प्रथम प्रेरणार्थक शब्द, संधि, समास, विलोम शब्द, मुहावरे, कारक, विराम चिन्ह, अनेक शब्द के लिए एक शब्द, की और की का प्रयोग, यह सब व्याकरण भाग में 8 अंक के लिए रखा जाता है। ये सभी हम बहुत सुंदर ढंग से देखना है। अब आते हैं हम रचना भाग में। प्रमुख रूप में 4 आधार बिंदुओं को हम देखते हैं। अनुवाद, 3 अंक के लिए अनुवाद आता है। हिंदी से कन्नड़ में या अंग्रेजी में लिखिए, 3 अंक के लिए आता है।
अपठित गद्यांश, एक गद्यांश देकर 4 प्रश्न देते हैं, इसके लिए 4 अंक रहते हैं। इस साल भी है, कोई बदलाव नहीं है। निबंध रचना, आपको 3 निबंध देते हैं, उसमें एक निबंध को आधार बिंदुओं के साथ लिखना है, यह भी इस साल है। और पत्र लेखन, जो पिछले वर्ष हम देखे थे 5 अंक के लिए, इस वर्ष भी पत्र लेखन 5 अंक के लिए रखा गया है। अब हम देखेंगे इंटरनल मार्क्स, आंतरिक अंक, किस तरह हम इस साल लागू करना है कक्षा में। ಕೋವಿಡ್-19 ಹಿನ್ನೆಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 2020-21ನೇ ಶೈಕ್ಷಣಿಕ ಸಾಲಿಗೆ ಪಠ್ಯವಸ್ತು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ತಂತ್ರವನ್ನು ಅಳವಡಿಸುವ ಕುರಿತು ದಿನಾಂಕ 18/1/2021ರಂದು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಅದರಲ್ಲಿ ಯಾವ ರೀತಿ ನಾವು 10ನೇ ತರಗತಿಯ ಮಕ್ಕಳಿಗೆ ಇಂಟರ್ನಲ್ ಅಂಕಗಳನ್ನು ತುಂಬಬೇಕು ಅನ್ನೋದು ಬಹಳ ವ್ಯವಸ್ಥಿತವಾಗಿ ಹೇಳಿದರು. ನಾವು ನೋಡ್ತೀವಿ, ಯಾವುದೇ ಶಾಲೆಯಲ್ಲಿ ವಿದ್ಯಾಗಮ ಆನ್ಲೈನ್ ತರಗತಿಗಳನ್ನು ನಡೆಸಿ ಈಗಾಗಲೇ 1, 2, 3 ಅಥವಾ 4ನೇ ರೂಪನಾತ್ಮಕ ಮೌಲ್ಯಮಾಪನಗಳನ್ನು 8 ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ನಿರ್ವಹಿಸಿದ್ದಲ್ಲಿ ಅವುಗಳಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾಗಿ ಸಾಧನೆ ಮಾಡಿರುವ ಯಾವುದಾದರೂ 2 ರೂಪನಾತ್ಮಕ ಮೌಲ್ಯಮಾಪನಗಳು, ಅದೇ ರೀತಿ 4 ಪ್ರಾಜೆಕ್ಟ್ ವರ್ಕ್ಗಳ ಸಾಧನೆಗಳನ್ನು ಮಾತ್ರ ಪರಿಗಣಿಸುವುದು. ನಿರ್ವಹಿಸದಿದ್ದಲ್ಲಿ ಪ್ರಸ್ತುತ ಶೈಕ್ಷಣಿಕ ಅವಧಿಯೊಳಗೆ ಮುಂದಿನ ಪುಟದಲ್ಲಿ ನೀಡಿರುವ ಕೋಷ್ಟಕದಂತೆ ನಿರ್ವಹಿಸಿ ಪರಿಗಣಿಸುವುದು. ನೋಡಿ, ಬಹಳ ಕ್ಲಿಯರ್ ಆಗಿ ಸುತ್ತೋಲೆಯಲ್ಲಿ ಈ ರೀತಿ ತಿಳಿಸಿದೆ. ನಾವು ಈಗಾಗಲೇ ಜೂನ್ದಿಂದ ಆನ್ಲೈನ್ ಕ್ಲಾಸ್ ಮಾಡಿ ಅನೇಕ ಎಪೆಗಳನ್ನು ಪರೀಕ್ಷೆ ತೆಗೆದುಕೊಂಡು ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಲ್ಲಿ ಕೇವಲ ಈ ವರ್ಷ 2 ರೂಪನಾತ್ಮಕ ಪರೀಕ್ಷೆಗಳು, 8 ಅಸೈನ್ಮೆಂಟ್ ಬದಲಾಗಿ 4 ಅಸೈನ್ಮೆಂಟ್ಗಳನ್ನು ಮಾತ್ರ ನಾವು ಪರಿಗಣಿಸಬೇಕು. ನಾವು ಆನ್ಲೈನ್ ಕ್ಲಾಸಿನಲ್ಲಿ ಹೇಳುವಾಗ ಈಗಾಗಲೇ ಎಲ್ಲವನ್ನೂ ಮುಗಿಸಿದರೆ ವಿದ್ಯಾರ್ಥಿ ಯಾವ ಆ್ಯಕ್ಟಿವಿಟಿಗಳನ್ನು ಒಳ್ಳೆಯ ರೀತಿಯಾಗಿ ಬರೆದಿದ್ದಾರೆ ಅವುಗಳನ್ನು ನಾವು ಮಾತ್ರ ಉಪಯೋಗ ಮಾಡಬೇಕು. ಮೊದಲನೇ ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಈಗ ನಾವು ಆನ್ಲೈನಲ್ಲಿ ಯಾವುದೇ ಒಂದು SSLC ಸಂಬಂಧ ತೆಗೆದುಕೊಂಡಿಲ್ಲ ಅಂತಂದರೆ ಫೆಬ್ರವರಿ 2021 ಕೊನೆಯ ವಾರದಲ್ಲಿ ಮೊದಲನೇ ರೂಪನಾತ್ಮಕ ಪರೀಕ್ಷೆಯನ್ನು ತಗೋಬೇಕು. 2ನೇ ರೂಪನಾತ್ಮಕ ಮೌಲ್ಯಮಾಪನ ಏಪ್ರಿಲ್ 2021ರ 3ನೇ ವಾರ ತೆಗೆದುಕೊಳ್ಬೇಕು. ಹಾಗೂ 4 ಪ್ರಾಜೆಕ್ಟ್ ವರ್ಕ್ಗಳನ್ನು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹೀಗೆ ಒಂದೊಂದು ಕೊಟ್ಟು ಪೂರ್ಣ ಮಾಡಬೇಕು. ಹಾಗೆಯೇ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕರ್ನಾಟಕ ಪ್ರೌಢಶಿಕ್ಷಾ ಪರೀಕ್ಷಾ ಮಂಡಳಿಯವರು ನೀಡುವ ನಿರ್ದೇಶನದಂತೆ ಮೇ 2ನೇ ವಾರದಲ್ಲಿ ನಾವು ತೆಗೆದುಕೊಳ್ಳಬೇಕು ಅನ್ನೋದು ಸುತ್ತೋಲೆ. ಇಲ್ಲಿ ಮೊದಲು ನಾವು ಹೇಗೆ ಆಂತರಿಕ ಅಂಕಗಳನ್ನು ಕೊಡ್ತಾ ಇದ್ವಿ ಅನ್ನೋದನ್ನು ಉದಾಹರಣೆ ಸಮೇತ ನೋಡೋಣ. ಮೊದಲೇ FA1 ಪರೀಕ್ಷೆ ಇರ್ತಿತ್ತು. ರಿಟರ್ನ್ ಎಕ್ಸಾಮ್ 20 ಅಂಕ, ಅಸೈನ್ಮೆಂಟ್ 1 ಮತ್ತು 2 15 ಮಾರ್ಕ್ಸು, ಒಟ್ಟು FA1ಗೆ 50 ಮಾರ್ಕ್ಸು, ಹೀಗೆ FA2ಗೆ 50 ಮಾರ್ಕ್ಸು, FA3 50, FA4 50, ಒಟ್ಟು 200 ಅಂಕಗಳಿಗೆ ನಾವು 20ಕ್ಕೆ ಕನ್ವರ್ಟ್ ಮಾಡಿ ಬೋರ್ಡ್ಗೆ ಕಳಿಸ್ತಾ ಇದ್ವಿ. ಈಗ ಪ್ರಸ್ತುತ ಸಾಲಿನಲ್ಲಿ 2020-21ರಲ್ಲಿ ಹೇಗೆ ಬದಲಾವಣೆಯಾಗಿದೆ, ಹೇಗೆ ಅಂಕಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದನ್ನು ನೋಡೋಣ. देखिए FA1, FA2 रिटर्न एग्जाम, असाइनमेंट, FA1 रिटर्न एग्जाम, FA2 रिटर्न एग्जाम, FA1 में असाइनमेंट 1, असाइनमेंट 2, FA2 में ಅಸೈನ್ಮೆಂಟ್ 3, ಅಸೈನ್ಮೆಂಟ್ 4, ಒಟ್ಟಿನಲ್ಲಿ 2 ರೂಪನಾತ್ಮಕ ಪರೀಕ್ಷೆಗಳು, 4 ಪ್ರಾಜೆಕ್ಟ್ಗಳು. ಇಲ್ಲಿ FA1ಗೆ 50 ಅಂಕ ನಾವು ಉದಾಹರಣೆ ರೂಪದಲ್ಲಿ ನೋಡೋದಾದರೆ FA1ಗೆ 50 ಅಂಕ, FA2ಗೆ 50 ಅಂಕ, ಒಟ್ಟು
ಒಟ್ಟು 100 ಅಂಕ. ಈ 100 ಅಂಕವನ್ನು ನಾವು ಇಂಟು 2 2ರಿಂದ ಗುಣಾಕಾರ ಮಾಡಿದರೆ ಎಷ್ಟು ಅಂಕಗಳ ಆಗತ್ತಾ ಅದರಲ್ಲಿ ನಾವು 20% ಮಾತ್ರ ಬೋರ್ಡಿಗೆ ಹಾಕಿದರೆ ಆ ವಿದ್ಯಾರ್ಥಿಗೆ ಇಂಟರ್ನಲ್ ಮಾರ್ಕ್ಸು ಬರುತ್ತಾ. ಈಗ ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿ FA1ದಲ್ಲಿ 50 ತೆಗೆದುಕೊಂಡಿದ್ದಾನೆ, FA2ನಲ್ಲಿ 50 ತೆಗೆದುಕೊಂಡಿದ್ದಾನೆ, ಒಟ್ಟು ಅಂಕಗಳು 100. ಅದನ್ನು 2ರಿಂದ ಇಂಟು ಮಾಡಿದರೆ 200. ಆ 200ಅನ್ನು ನಾವು 20ಗೆ ಕನ್ವರ್ಟ್ ಮಾಡಿದರೆ 20 ಆಂತರಿಕ ಅಂಕಗಳನ್ನು ನಮ್ಮ ಹಿಂದಿ ವಿಷಯದಲ್ಲಿ ನಾವು ಕೊಡಬಹುದು. ಓಕೆ, ಹಾಗಾದರೆ ಟೈಮ್ ಟೇಬಲ್ ಸಮಯ ಸರಣಿ ಏನು? ಈಗ ಪರೀಕ್ಷಾ ಮಂಡಳಿಯವರು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಈ ರೀತಿ ಬಿಡುಗಡೆ ಮಾಡಿದ್ದಾರೆ ನೋಡಿ. 14/6/2021 ಪ್ರಾರಂಭವಾಗಿ ಮೊದಲನೇ ಪರೀಕ್ಷೆ 14/6/2021 ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಇಲ್ಲಿ ನಮ್ಮ ಮಕ್ಕಳು ಇಂಗ್ಲೀಷ್. ಇವರಿಗೆ ಸಮಯ ಎಷ್ಟು ಅಂತಂದರೆ 9:30ರಿಂದ 3 ಗಂಟೆ 15 ನಿಮಿಷ. ಒಟ್ಟು ಅವಧಿ 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕ ಫಸ್ಟ್ ಲ್ಯಾಂಗ್ವೇಜ್ಗೆ 100 ಅಂಕ. ಇನ್ನು ಎರಡನೇ ಪರೀಕ್ಷೆ ಕೋರ್ ಸಬ್ಜೆಕ್ಟ್ ಗಣಿತ ಮ್ಯಾಥಮೆಟಿಕ್ಸ್. ಇದು 16/6/2021 ಗಣಿತ. ಇದು ಕೂಡ 9:35ರಿಂದ 12:45 ನೋಡಿ. ಹಾಗಾದರೆ ಟೈಮ್ ಟೇಬಲ್ನಲ್ಲಿ ಯಾವ ಯಾವ ವಿಷಯಗಳು ಯಾವ ದಿನಾಂಕದಂದು ಬರೆಯಬಹುದು? ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು ಇಂಗ್ಲೀಷು. 14/6/2021 9:30 ಗಂಟೆಗೆ ಸರಿಯಾಗಿ 9:30 ಗಂಟೆಗೆ ಪ್ರಾರಂಭವಾಗಿ 12:45 ಗಂಟೆಗೆ ಮುಕ್ತಾಯವಾಗುತ್ತಾ. ಒಟ್ಟು 3 ಗಂಟೆ 15 ನಿಮಿಷಗಳ ಅವಧಿ ಇರುತ್ತಾ. ಒಟ್ಟು ಅಂಕಗಳು 100. ಅದೇ ರೀತಿ ಎರಡನೇ ಪೇಪರ್ ಕೋರ್ ಸಬ್ಜೆಕ್ಟ್ ಗಣಿತ 16/6/2021 ಬೆಳಗ್ಗೆ 9:30ರಿಂದ 12:45 ಇರುತ್ತಾ. ಒಟ್ಟು 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು 80. ಮೂರನೇ ಪರೀಕ್ಷೆ 18/6/2021 ದ್ವಿತೀಯ ಭಾಷೆ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಇರುತ್ತಾ. 9:30ರಿಂದ 12:30 ಒಟ್ಟು 7 ಗಂಟೆ 45 ನಿಮಿಷಗಳು ದ್ವಿತೀಯ ಭಾಷೆ ಪರೀಕ್ಷೆಗೆ. ಅದೇ ರೀತಿ ನಾಲ್ಕನೆಯ ಪರೀಕ್ಷೆ 21/6/2021 ವಿಜ್ಞಾನ ಸಮಯ 9:30ರಿಂದ 12:45 ಒಟ್ಟು 3 ಗಂಟೆ 15 ನಿಮಿಷ. 80 ಅಂಕಗಳಿಗೆ ಬರೆಯಬೇಕು. ಐದನೇದು ತೃತೀಯ ಭಾಷಾ ಹಿಂದಿ ಅಂದರೆ ನಮ್ಮ ವಿಷಯ 23/6/2021 9:30ಕ್ಕೆ ಪ್ರಾರಂಭವಾಗಿ 2:45 ಗಂಟೆಯವರೆಗೆ ಪರೀಕ್ಷೆ ಇರುತ್ತಾ. ಒಟ್ಟು 7 ಗಂಟೆ 45 ನಿಮಿಷಗಳು ಈ ಪರೀಕ್ಷೆಗೆ ಇರುತ್ತಾ. ಇನ್ನು ಕೊನೆಯ ಪರೀಕ್ಷೆ 25/6/2021 ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ 9:30 ಗಂಟೆಗೆ ಪ್ರಾರಂಭವಾಗಿ 12:45 ಪರೀಕ್ಷೆ ಬರೆದು ಒಟ್ಟು 3 ಗಂಟೆ 15 ನಿಮಿಷ ಈ ಪರೀಕ್ಷೆ ಇರುತ್ತಾ. ಈ ರೀತಿ 14/6/2021 25/6/2021 ಪರೀಕ್ಷೆಗಳು ಈ ವರ್ಷ ನಡೆಯುತ್ತವೆ. ಇದರಲ್ಲಿ ಬದಲಾವಣೆ ಆಗೋದಿಲ್ಲ ಮೋಸ್ಟ್ಲಿ. ಆದರೂ ಕೂಡ 1 ಅಥವಾ 2 ದಿನ ಮಾತ್ರ ಹಿಂದೆ ಮುಂದೆ ಆಗಬಹುದು. ಇನ್ನು 2020-21ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ನಾವು ನೋಡೋಣ. ಅವರು ಒಂದು ಜ್ಞಾಪನಾ ಸುತ್ತೋಲೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ವೃದ್ಧಿಸಲು ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಸಲು ಅನುವಾಗುವಂತೆ ಉಲ್ಲೇಖ 1ರಂತೆ 2019-20ನೇ ಸಾಲಿನಿಂದ ಅಂದರೆ ಹಿಂದಿನ ವರ್ಷದಿಂದ
ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಬದಲಾವಣೆ ಮಾಡಿದ್ದು ತಾವೆಲ್ಲರೂ ಗಮನಿಸಿರಬಹುದು. ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕಡಿಮೆ ಮಾಡಿ ಅನ್ವಯ, ಕೌಶಲ್ಯ, ವಿವರಣಾತ್ಮಕ ಉತ್ತರ ಬರೆಯುವ ಪ್ರಶ್ನೆಗಳಿಗೆ ಆದ್ಯತೆ ನೀಡಲಾಗುವುದು. ಈ ಸಲವೂ ಕೂಡ ಇದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಇನ್ನು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ನಮಗೇನು ಒಟ್ಟು 9 ಮುಖ್ಯ ಪ್ರಶ್ನೆಗಳು ಬರ್ತಾ ಇದ್ದು ಅದೇ ರೀತಿ ಈ ಸಲವೂ ಕೂಡ ಪ್ರಶ್ನೆ ಪತ್ರಿಕೆ ಬರುತ್ತಾ. ಅದೇ ರೀತಿ ಉಲ್ಲೇಖ 2ರಂತೆ ಮೌಲ್ಯಮಾಪನಕ್ಕೆ ಗುರುತಿಸಿರುವ ವಿಷಯಾಂಶಗಳ ಆಧಾರದ ಮೇಲೆ 30% ಕಡಿತ ಪಠ್ಯಪುಸ್ತಕ ಆಧರಿಸಿ ಪ್ರಸ್ತುತ ವರ್ಷದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗುವುದು. ಅವು 3 ಪಾಠಗಳನ್ನು +1 ಸಪ್ಲಿಮೆಂಟರಿ ಲೆಸನ್ದಲ್ಲಿ ನಾಗರಿಕ ಕರ್ತವ್ಯ ಹಿಡಿದು ಒಟ್ಟು 4 ಪಾಠಗಳನ್ನು ಬಿಟ್ಟು, ಅಂದರೆ 30% ಕಡಿತ ಪಠ್ಯವಸ್ತುವನ್ನು ಬಿಟ್ಟು ಉಳಿದ ಪಾಠಗಳ ಮೇಲೆ, ಪದ್ಯಗಳ ಮೇಲೆ, ವ್ಯಾಕರಣಗಳ ಮೇಲೆ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಇದನ್ನು ನಾವು ಸ್ಪಷ್ಟವಾಗಿ ಈ ಉಲ್ಲೇಖದಲ್ಲಿ ನಾವು ನೋಡಬಹುದು. ಅದೇ ರೀತಿ ಒಂದು ನೀಲ್ನಕಾಸೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರಬಹುದು? ಜ್ಞಾನಗ್ರಹಣ ಮಟ್ಟಕ್ಕೆ ಅಂಕ ಹಂಚಿಕೆ, ಸ್ಮರಣೆ, ಅರ್ಥೈಸುವಿಕೆ, ಅಭಿವ್ಯಕ್ತಿ, ಬರವಣಿಗೆ ಕೌಶಲ್ಯ ಅಥವಾ ಮೆಚ್ಚುಗೆ ಪ್ರಶಂಸನೀಯ. ಇದರಲ್ಲಿ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ನಾವು ಅಂಕಗಳನ್ನು ನೋಡಬಹುದು, ಪ್ರತಿಶತವನ್ನು ನೋಡಬಹುದು. ಇನ್ನು ಗದ್ಯ 32 ಅಂಕ, ಪದ್ಯ 20 ಅಂಕ, ಸಪ್ಲಿಮೆಂಟರಿ ಲೆಸನ್ 2 ಪಾಠಕ್ಕೆ 4 ಅಂಕ. ಇನ್ನು ಪ್ರಬಂಧದಲ್ಲಿ ರಚನಾ ವಿಭಾಗಕ್ಕೆ 16 ಅಂಕ, ವ್ಯಾಕರಣ ವಿಭಾಗಕ್ಕೆ 8 ಅಂಕ, ಒಟ್ಟು 80 ಅಂಕಗಳನ್ನು ನಾವು ಈ ರೀತಿಯಾಗಿ ನೋಡಬಹುದು. ಅದರಲ್ಲಿ ಕಠಿಣತೆಯ ಮಟ್ಟ ಸುಲಭ 40%, ಸಾಧಾರಣ 50%, ಕಠಿಣ ಜಸ್ಟ್ 10%. ಹೋದ ವರ್ಷ ಯಾವ ರೀತಿ ಇತ್ತು ಅದೇ ರೀತಿ ಈ ಒಂದು ನೀಲನಕಾಶೆಯಲ್ಲಿ ನಾವು ಗಮನಿಸಬಹುದು. ಇನ್ನು ಇಲ್ಲಿ ಸಂಪೂರ್ಣವಾಗಿ ಸ್ವಲ್ಪ ವಿಸ್ತರಿಸಿ ನೋಡಬೇಕಾದ್ರೆ ಗದ್ಯಕ್ಕೆ 32 ಅಂಕ, ಪದ್ಯಕ್ಕೆ 20 ಅಂಕ, ಪೂರಕ ವಾಚನ 4 ಅಂಕ. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ಬಹುವಿಕಲ್ಪೀಯ ಪ್ರಶ್ನೆಗಳು 8 ಅಂಕ. ಇನ್ನು ರಚನಾ ವಿಭಾಗಕ್ಕೆ 16, ಒಟ್ಟು 80 ಅಂಕವನ್ನು ಇಟ್ಟಿದ್ದಾರೆ. ರಚನಾ ವಿಭಾಗದಲ್ಲಿ ಅನುವಾದ 1 ಪ್ರಶ್ನೆ ಇರುತ್ತಾ, 3 ಅಂಕಗಳಿರುತ್ತಾ. ಇನ್ನು ಅಪಠಿತ ಗದ್ಯಾಂಶ ಒಂದು ಗದ್ಯ ಭಾಗ 4 ಪ್ರಶ್ನೆಗಳಿರುತ್ತಾ, ಇದಕ್ಕೆ 4 ಅಂಕಗಳನ್ನು ನಾವು ನೋಡ್ಬೋದು. ನಿಬಂಧ ರಚನಾ 3 ನಿಬಂಧಗಳಲ್ಲಿ 1 ನಿಬಂಧವನ್ನು ಬರೀಬೇಕು, 4 ಅಂಕಗಳು. ಹಾಗೂ ಪತ್ರಲೇಖನ, ಈ ಪತ್ರಲೇಖನಕ್ಕೂ ಕೂಡ 5 ಅಂಕ. ಹೋದ ವರ್ಷ 5 ಅಂಕ ಇತ್ತು, ಈ ವರ್ಷನೂ ಕೂಡ ನಾವು 5 ಅಂಕಗಳನ್ನು ನೋಡಬಹುದು. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ಕ್ವಶನ್ಗಳು ಹೋದ ವರ್ಷವೂ ಇದ್ದು ಈ ವರ್ಷವೂ ಕೂಡ ಮುಂದುವರಿಯುತ್ತದೆ. ಒಂದು निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर लिखिए. ಒಟ್ಟು 8 ವಿಕಲ್ಪಗಳು ವ್ಯಾಕರಣ ಸಂಬಂಧಪಟ್ಟಂತೆ ಇರುತ್ತಾ, ಅದರಲ್ಲಿ ನಾವು ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಬರೆಯಬೇಕು. ಒಟ್ಟು 8 ಅಂಕ. ಇನ್ನು ಎರಡನೇದು ಅನುರೂಪತಾಕ್ಕೆ ಸಂಬಂಧಪಟ್ಟ 4 ಪ್ರಶ್ನೆಗಳು ಬರುತ್ತಾ, 4 ಅಂಕ. ಮೂರನೇ ಪ್ರಶ್ನೆ ಏಕೇಕ್ ವಾಕ್ಯ ಉತ್ತರ ಲಿಖಿಯೇ, 1 ಅಂಕದ ಪ್ರಶ್ನೆಗಳು 6 ಇರುತ್ತಾ, ಅದಕ್ಕೆ 1 ಅಂಕ ಹಿಡಿದ್ರೆ 6 ಅಂಕ. 2-3 ವಾಕ್ಯೋं में लिखिए, ಒಟ್ಟು 2 ಅಂಕದ ಪ್ರಶ್ನೆಗಳು 8 ಇರುತ್ತಾ, ಅದು ಒಟ್ಟು 16 ಅಂಕಗಳು. ಇನ್ನು 3 ಅಂಕದ ಪ್ರಶ್ನೆಗಳು ಒಟ್ಟು 9 ಪ್ರಶ್ನೆಗಳನ್ನು ಬರೆಯಬೇಕು. ಅದು 9 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ, ಒಟ್ಟು 27 ಅಂಕವನ್ನು ನೋಡ್ಬೋದು. ಇನ್ನು 5 ಮತ್ತು 6 ವಾಕ್ಯಗಳಲ್ಲಿ ನಾವು ಬರೆಯುವುದಾದರೆ ಅಂಥ ಕ್ವಶನ್ 2 ಇರುತ್ತಾ. ಒಂದು ಇದು ಪಾಠಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಪದ್ಯಕ್ಕೆ ಸಂಬಂಧಪಟ್ಟದ್ದು. ಈ ಪದ್ಯದಲ್ಲಿ ಕಂಠಸ್ಥ असफलता एक चुनौती है इसे स्वीकार करो, ಅದು ಆ ಒಂದು ಪ್ರಶ್ನೆಗೆ 4 ಅಂಕ. ಒಟ್ಟು 5-6 ಅಂಕ, 6 ವಾಕ್ಯಗಳಲ್ಲಿ ಬರೆಯಿರಿ, 2 ಬರುತ್ತಾ, 8 ಅಂಕ. ಇನ್ನು ಒಂದು
गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए। ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 4 ಅಂಕ। किसी एक विषय के बारे में निबंध लिखिए। ನಿಬಂಧವನ್ನು ಬರೆಯುವುದು ಕೂಡ 4 ಅಂಕ। ಈಗಾಗಲೇ ನಾನು SSLC ಸಂಬಂಧಪಟ್ಟ ಯಾವ ನಿಬಂಧಗಳು ಬರುತ್ತಾ, ಹೇಗೆ ಬರೆಯಬೇಕು, ಆಧಾರ ಬಿಂದುಗಳನ್ನು ಹೇಗೆ ಪ್ರಯೋಗ ಮಾಡಬೇಕು ಅನ್ನುವ ಅನೇಕ ನಿಬಂಧಗಳನ್ನು ಕೂಡಿಸಿ ಒಂದು PDF-ನಲ್ಲಿ ತಮಗೆಲ್ಲ ಕಳಿಸಿದ್ದೇನೆ। ಅದನ್ನು ಸ್ವಲ್ಪ ನೋಡಿ, ಸ್ವಲ್ಪ ನೋಡಿದರೆ ಸಾಕು, ನಿಮಗೆ ಆರಾಮಾಗಿ 4 ಅಂಕಗಳನ್ನು ತೆಗೆದುಕೊಳ್ಳಬಹುದು। ಅದೇ ರೀತಿ ಕೊನೆಯ ಪ್ರಶ್ನೆ ಸಂಖ್ಯಾ 9, ನಿಮ್ನಲಿಖಿತ ವಿಷಯ के बारे में ಪತ್ರ लिखिए। ಇಲ್ಲಿ 5 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತಾ। ಇಲ್ಲಿ ಲೆಟರ್ ರೈಟಿಂಗ್ ಹೇಗೆ ಬರೆಯಬಹುದು, ರಜೆಗಾಗಿ ಪತ್ರ ಲೇಖನವನ್ನು ನಾವು ಹೇಗೆ ಬರೀಬೇಕು, ಅದೇ ರೀತಿ पिताजी को प्रवास के यात्रा के लिए अनुमति और पैसे मांगते हुए पिताजी को किस तरह लिखना है, यह दोनों मैं बहुत अच्छा से आपको पिछले दिखाया हूँ और डिस्क्रिप्शन में भी है। इसे आप आराम से देख सकते हैं, आराम से 5 अंक ले सकते हैं। ಮಕ್ಕಳೇ, ಈ ರೀತಿ ನಾವು ಸಿಲೆಬಸ್ ಆಗಿರ್ಬೋದು, ಟೈಮ್ ಟೇಬಲ್ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಆಗಿರ್ಬೋದು ಸಮಗ್ರವಾಗಿ ನೋಡ್ಬೋದು। ಯಾವುದೇ ರೀತಿಯಲ್ಲಿ ಮಕ್ಕಳು ಅಂಜಬೇಕಾಗಿಲ್ಲ, ಬಹಳ ಸುವ್ಯವಸ್ಥಿತವಾಗಿ ಇದನ್ನು ತಿಳಿದುಕೊಂಡು ಸಮಗ್ರವಾಗಿ ನಾವು ಸ್ಟಡಿ ಮಾಡಿದರೆ ಸಾಕು, ಹಿಂದಿ ಪರೀಕ್ಷೆಯಲ್ಲಿ 80 ಅಂಕಗಳಿಗೆ 80 ಅಂಕಗಳನ್ನು ಪಡಿಬಹುದು। ಇದು ಬಹಳಷ್ಟು ಈಜಿ। ಇನ್ನು ಮುಂದಿನ ನನ್ನ ವಿಡಿಯೋನಲ್ಲಿ ಪಾಸಿಂಗ್ ಪ್ಯಾಕೇಜ್ ಆರಾಮಾಗಿ ನಾವು 35ರಿಂದ 40 ಅಂಕಗಳನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಒಂದು ವಿಡಿಯೋ ಸದ್ಯದಲ್ಲೇ ಬರುತ್ತಾ। ಇನ್ನು 2ನೇ ವಿಡಿಯೋ 100ಕ್ಕೆ 100 ಅಂಕಗಳನ್ನು ನಾವು ಹೇಗೆ ಪಡಿಬೇಕು, ಸ್ಕೋರಿಂಗ್ ಪ್ಯಾಕೇಜ್ 100ಕ್ಕೆ 100 ಅಂಕ, 1 ಅಂಕವು ಕೂಡ ಮಿಸ್ ಆಗಬಾರ್ದು। ಇಲ್ಲಿ 4 ಅಂಕದ ಪ್ರಶ್ನೆಗಳು ಯಾವ ಬರುತ್ತಾ, 3 ಅಂಕದ ಪ್ರಶ್ನೆಗಳು ಯಾವ ಬರುತ್ತಾ, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುವು, ವೆರಿ ಇಂಪಾರ್ಟೆಂಟ್ ಆನ್ಸರ್ ಹೇಗೆ ಬರೀಬೇಕು ಅನ್ನೋದನ್ನು ನಾವು ಸಮಗ್ರವಾಗಿ ಮುಂದಿನ ವಿಡಿಯೋನಲ್ಲಿ ನೋಡೋಣ। ನಮಸ್ಕಾರಗಳು।